ಸರ್, ಈಗ ಒಂದು ಕ್ಷೇತ್ರ ನಿಮ್ಮ ಅಭಿಮಾನಿಗಳಲ್ಲಿ ಎಲ್ಲರಿಗೂ ಸೇರಿ ಸಾಕಷ್ಟು ಕುತೂಹಲ ಐತಿ. ಜಗದೀಶ್ ಶೆಟ್ಟರ್ ಯಾವ ಕ್ಷೇತ್ರದಲ್ಲಿ ನಿಲ್ತಾರ? ಇಲ್ಲ, ಅದಕ್ಕೆ ನಾನು ಅವತ್ತು ಅಮಿತ್ ಶಾ ಅವ್ರಿಗೆ, ನಡ್ಡಾ ಅವ್ರಿಗೆ ಭೇಟಿಯಾಗಿ ರೀಜಾಯ್ನ್ ಆದಮೇಲೆ ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದು. ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಬಂದ ಮೇಲೂ ಹುಬ್ಬಳ್ಳಿ ಅಥವಾ ಬೆಂಗಳೂರು ಬಂದ ಮೇಲೆ ನಾನು ಚರ್ಚೆ ಮಾಡಿದ್ದು. ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡಬೇಕು ಅಂತಂದರೆ ಮಾಡ್ತೀನಿ, ಇಲ್ಪ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದನ್ನು ಮಾಡ್ತೀನಿ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ನಾನು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡೋಕ್ಕೆ ಹೋಗಿ. ನಿಮ್ಮ ಅಭಿಮಾನಿಗಳಲ್ಲಿ ಅದು ಇದೇ ಎಲ್ಲರಿಗೂ. ಈಗ ಬೆಳಗ್ಗೆ ಹಾವೇರಿ ಜಿಲ್ಲೆಯವ್ರು ಬಂದಿದ್ದರು, ಎಲ್ಲ ಶೆಟ್ಟರೆ ನೀವು ಇಲ್ಲೇ ಬರಬೇಕು, ನೀವು ಹಿಂದೆಲ್ಲ ಅಲ್ಲೆಲ್ಲ ಸಂಘಟನೆ ಮಾಡೋಕ್ಕೆ ಓಡಾಡಿದಿರಿ, ಬಂದಿದ್ರಿ, ಸಿರಿಟಿಗೆ ಬಂದಿದ್ರಿ, ಲಕ್ಷ್ಮೇಶ್ವರ ಬಂದಿದ್ರಿ, ಹೀಗೆ ಬಂದು ಬೇರೆ ಬೇರೆ ತಾಲೂಕಿಂದ ಫೋನ್ ಬರ್ತಾವೆ, ಬೆಳಗಾವಿನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತವೆ. ಈ ರೀತಿ ಒಂದಿದೆ. ಅದಕ್ಕೆ ಮತ್ತು ಇಲ್ಲೇ ಧಾರವಾಡದಲ್ಲಿ ಇರಬೇಕನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಈ ಭಾಗದ ನಾಗರಿಕರಿಗೂ ಒತ್ತಡ ಇದೆ, ಇಲ್ಲೇ ನಿಲ್ಲರಿ ಅಂತೇಳಿ. ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ, ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡಬೇಕು ಅನ್ನೋದು ಅವ್ರು ಬಿಟ್ಟಿರ್ತಾರೆ. ಶಾಸಕರಲ್ಲಿ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಪಡೆದುಕೊಂಡ್ರು ಜಗದೀಶ್ ಶೆಟ್ಟರ್ ಅವರು. ಶಾಸಕರ ಹುದ್ದೆಯಿಂದ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು. ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಉಳಿದೈತಿ, ಅದು ಒಂದು ಈ ಸರ್ತಿ ಹಿಡಿಯರ್ತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇದು ರಾಜಕಾರಣದಾಗ ಹೆಂಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ. ಏನೋ ನಾ ಹಿಂದೆ 2-3 ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ. ಫಸ್ಟು 91ರಲ್ಲಿ ನಂಗೆ ಟಿಕೆಟ್ ಕೊಟ್ಟಿದ್ರು, 99ರಲ್ಲಿ ಜಸ್ಟು ರಾಜಕಾರಣಕ್ಕೆ ಬಂದು ಒಂದು 2-3 ವರ್ಷ ಆಗಿತ್ತು ಅಷ್ಟೇ. ಆವಾಗ ನಾನು ಟಿಕೆಟ್ ಕೊಟ್ಟಿದ್ದೆ ನನಗೆ. ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂತೇಳಿ, ಆಮೇಲೆ ಬದಲಾವಣೆ ಮಾಡಿದರು, ಅವ್ರಿಗೆ ಕೊಟ್ಟರು. ಆವಾಗ ನಾನು ಹಿಂಸರಿದೆ, ಇಮಿಡಿಯೇಟ್ಲಿ ಹಿಂಸರಿದೆ. ಆಮೇಲೆ 2004ರಲ್ಲಿ ಒಂದು ಅವಕಾಶ ಬಂದಿತ್ತು, ಇಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ಲ ಅಂತೇಳಿ. ಆವಾಗ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವೆ. ಅದನ್ನ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ. ಈಗ ಇವತ್ತು ಜನರು ಒತ್ತಡ ಇದೆ, ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ. ಅದು ನೋಡೋಣ ಅಂತ ಏನೇನಾಗ್ತದೆ. ನಿಮ್ಮ ಮನಸ್ಸಿನೊಳಗೆ ಏನಿದೆ? ಅಲ್ಲ, ನಾವು ಒಂದೇ ಹೇಳಿಲ್ಲ. ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ, ವರಿಷ್ಠರು ತೀರ್ಮಾನ ಮಾಡಿದರೆ ಲೋಕಸಭಾ ಚುನಾವಣೆಗೆ ನಾವು ಕಾಂಟೆಸ್ಟ್ ಮಾಡಲಿಕ್ಕೆ ನಾವು ತಯಾರಿ. ಬೆಳಗಾವಿ, ಧಾರವಾಡ, ಹಾವೇರಿ 3 ಕ್ಷೇತ್ರ ಎಲ್ಲ ನೀವು ಯಾವ ನೀವು ನೋಡಿ, ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗಿಲ್ಲ, ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ. ಈಗ ನ್ಯಾಚುರಲಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದವರು ಇಲ್ಲೇ ನಿಲ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ ಪ್ರೊಸೆಸ್ ನಡೀತಾ ಇದೆ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.